ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಮರಳಾದ ತುಪ್ಪವನ್ನ ಮನೆಯಲ್ಲೇ ಹೇಗೆ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂತಹ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಈಗ ನಾವು ತುಪ್ಪ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೇನೆ. ಪ್ಯಾನಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತೆ ಕಾಳನ್ನ ಹಾಕಿದ್ದೇನೆ. ಅದನ್ನು ಒಳ್ಳೆ ಹುರಿದುಕೊಳ್ಬೇಕು. ಒಳ್ಳೆ ಫ್ರೈ ಆಗಬೇಕು. ನೋಡಿ, ಈ ತರ ಬ್ರೌನ್ ಆಗಿ ಬರಬೇಕು. ಆ ನಂತರ ಅದನ್ನು ಒಂದು ಕುಟ್ಟಣಿಗೆಯಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಮಿಕ್ಸಿ ಜಾರಲ್ಲಿ ಹಾಕಿದ್ರು ನಡೀತದೆ. ನಾನಿಲ್ಲಿ ಒಂದು ಕುಟ್ಟಣಿಗೆಯಲ್ಲಿ ಹಾಕಿ ಪುಡಿ ಮಾಡ್ತಾ ಇದ್ದೇನೆ. ನೋಡಿ, ಈಗ ಪುಡಿ ಮಾಡ್ಕೊಂಡು ಆಗಿದೆ. ಒಂದು ಅಗಲವಾದ ದಪ್ಪ ತಳ ಇರುವಂತಹ ಬಾಣಲೆ ತಕೊಳ್ಳಿ. ಅದಕ್ಕೆ ನೀವು ಮಾಡಿಟ್ಟ ಬೆಣ್ಣೆ ಇದೆ ನೋಡಿ, ಅದನ್ನ ನೀರಲ್ಲಿ ಹಾಕಿಟ್ಟಿರ್ತೀರಿ. ಚೆನ್ನಾಗಿ ತೊಳೆದು ಇನ್ನೊಮ್ಮೆ ತೊಳೆದುಕೊಳ್ಳಿ. ತೊಳೆದು ಅದನ್ನ ಈ ಬಾಣಲೆಯಲ್ಲಿ ಹಾಕೊಳ್ಬೇಕು. ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಬೇಕು ಮಾತ್ರ ಬೆಂಕಿಯನ್ನ. ನೋಡಿ, ಈ ತರ ಕರಗ್ತದೆ. ಎಲ್ಲವೂ ಕರಗ್ಕೊಳ್ಳಿ. ಈ ರೀತಿ ತುಪ್ಪ ನೀವು ಮನೆಯಲ್ಲೇ ಮಾಡ್ಕೊಂಡ್ರೆ ಒಂದು 3 ತಿಂಗಳ ಕಾಲ ನೀವು ಇದನ್ನೇ ಯೂಸ್ ಮಾಡ್ಬೋದು. ಏನೂ ಆಗೋದಿಲ್ಲ. ಅದಕ್ಕೆ ನಾನು ಗ್ಯಾರಂಟಿ. ನಾನು ಹೀಗೆ ತುಪ್ಪ ಮಾಡ್ಕೊಳ್ತೇನೆ. ಜಾಸ್ತಿಯಾಗಿ ಮೈಸೂರು ಕಡೆ ಎಲ್ಲ ಮನೆಯಲ್ಲೇ ತುಪ್ಪ ಮಾಡ್ತಾರೆ. ತುಂಬಾ ಪರಿಮಳ ಕೂಡ ಬರ್ತದೆ. ಮತ್ತೆ ನಾವು ಮಾಡಿದ್ದು ನೋಡಿ, ಮನಸ್ಸಿಗೆ ಸಮಾಧಾನ ಕೂಡ ಇರ್ತದೆ. ಮೇಲ್ಗಡೆ ಈ ತರ ನೊರೆ ನೊರೆ ಬರ್ತದೆ. ಏನು ಹೆದರ್ಕೊಳ್ಬೇಡಿ. ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ. ಸೈಡ್ ಅನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇರಿ. ಈಗ ಈ ನೊರೆಗಳು ಕಡಿಮೆ ಆಗ್ತದೆ. ಅದಕ್ಕಿಂತ ಮೊದಲು ನೀವು ಮೆಂತೆ ಕಾಳನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀರಿ ನೋಡಿ, ಅದನ್ನ ಒಂದು ಚಿಟಿಕೆ ಹಾಕಿ ಲೋ ಫ್ಲೇಮ್ ಅಲ್ಲೇ ಇರಲಿ ಅದು ಬೆಂಕಿ. ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದು ತನ್ನಷ್ಟಕ್ಕೆ ಈ ಬಿಳಿ ನೊರೆಗಳೆಲ್ಲ ಹೋಗ್ತದೆ. ನೋಡಿ ಹೋಗ್ತಾ ಇದೆ. ನೋಡಿ, ಕ್ಲೀನ್ ಆಗಿದೆ. ಈಗ ಇನ್ನು ಸ್ವಲ್ಪ ಬಿಸಿ ಆಗ್ಲಿ. ಈಗ ನಾನಿಲ್ಲಿ ಇದಕ್ಕೆ ತುಳಸಿ ಎಲೆಯನ್ನ ಹಾಕ್ತಾ ಇದ್ದೇನೆ. ನೀವು ಬೇಕಾದ್ರೆ ಇದಕ್ಕೆ ಅರಿಶಿನ ಪುಡಿ ಒಂದು ಚಿಟಿಕೆ ಹಾಕೋಬಹುದು. ಹಾಗೆ ಇಲ್ಲಿ ನಾನು ತುಳಸಿ ಎಲೆ ಒಂದೆರಡು ತುಳಸಿ ಎಲೆ ಹಾಕೊಳ್ಳಿ. ಅದು ಬ್ರೌನ್ ಕಲರ್ ಬರಬೇಕು. ಅಲ್ಲಿಯವರೆಗೆ ಇದನ್ನ ಬೇಯಲಿಕ್ಕೆ ಬಿಡ್ಬೇಕು, ಅಂದ್ರೆ ಫ್ರೈ ಆಗ್ಬೇಕು. ನಿಮ್ಗೆ ಗೊತ್ತಾಗ್ತದೆ, ತುಳಸಿ ಎಲೆ ಎಲ್ಲ ಬ್ರೌನ್ ಆಗ್ತದೆ. ನೋಡಿ, ಆಗಿದೆ. ಈಗ ಕಲರ್ ಕೂಡ ಯಾವ ರೀತಿ ಬೆಣ್ಣೆ ತುಪ್ಪದ್ದು ಕಲರ್ ಬಂದಿದೆ. ಬೆಣ್ಣೆಯಿಂದ ತುಪ್ಪದ ಕಲರ್ ಬಂದಿದೆ ನೋಡಿ. ಒಳ್ಳೆ ಪರಿಮಳ ಬರ್ತದೆ. ಇಡೀ ಮನೆ ಘಮ ಘಮ ಹೇಳ್ತಾ ಇರ್ತದೆ. ನೋಡಿ, ಈಗ ಆಗ್ತಾ ಬಂದಿದೆ. ಇದನ್ನೊಮ್ಮೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ. ನನಗೂ ಖುಷಿ ಆಗ್ತದೆ. ಹಾಗೆ ಎಲ್ರಿಗೂ ಇದನ್ನ ಶೇರ್ ಮಾಡಿ. ಇದನ್ನೀಗ ತಣಿಲಿಕ್ಕೆ ಬಿಡಬೇಕು. ಅದನ್ನ ಹಾಗೆ ಗಾಳಿಸ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ತಣಿಲಿ, ತುಂಬಾ ತಣಿಯೋದು ಕೂಡ ಬೇಡ. ಇದನ್ನೀಗ ನಾನು ಗಾಳಿಸ್ಕೊಳ್ತೇನೆ. ನೀವು ಚಹಾ ಗಾಳಿಸುವ ಪಾತ್ರೆ ಇದೆ, ಅದರಲ್ಲಿ ಕೂಡ ಗಾಳಿಸ್ಕೊಳ್ಬಹುದು. ನೋಡಿ ಯಾವ ರೀತಿ ಬಂದಿದೆ ಅಂತ. ಕಲರ್ ತುಪ್ಪದ ತರಾನೇ ಇದೆ. ಇದು ಇನ್ನೂ ಲೈಟ್ ಆಗ್ತದೆ. ಎಲ್ಲವನ್ನ ಗಾಳಿಸಿ ನಾನಿಲ್ಲಿ ಗಾಜಿನ ಜಾರಿಗೆ ಹಾಕ್ತಾ ಇದ್ದೇನೆ. ನೀವು ಯಾವ್ದಾದ್ರು ಸ್ಟೀಲ್ ಡಬ್ಬದಲ್ಲಿ ಕೂಡ ಇದನ್ನ ಹಾಕೋಬಹುದು. ನೋಡಿ, ಕಲರ್ ಈ ತರ ಇದೆ. ಈಗ ಬಿಸಿ ಬಿಸಿ ಆಗಿದೆ. ಆದ್ರಿಂದ ನೆಕ್ಸ್ಟ್ ಡೇ ಈ ಕಲರ್ಗೆ ಬಂದಿದೆ. ಫಸ್ಟ್ ಡೇ ತುಂಬಾ ಸುಲಭವಾಗಿ ನೀವು ಮನೆಯಲ್ಲೇ ಮರಳಾದ ತುಪ್ಪವನ್ನ ಮಾಡ್ಕೋಬಹುದು. ಅಂಗಡಿಯಿಂದ ನೀವು ಡಾಲ್ಡಾ ಮಿಕ್ಸ್ಡ್ ತುಪ್ಪ ತರುವ ಬದಲು ಈ ರೀತಿ ಮಾಡ್ಕೊಳ್ಳಿ. ಮನೆಯಲ್ಲಿ ದನ ಎಲ್ಲ ಇದ್ರೆ ಅಂತೂ ತುಂಬಾ ಆರಾಮವಾಗಿ, ತುಂಬಾ ಹೈಜೆನಿಕ್ ಆಗಿ ಒಳ್ಳೆ ತುಪ್ಪವನ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನೀವು ನೋಡ್ತಾ ಇರ್ಬೋದು, ಇದು 2ನೇ ದಿವಸದ ತುಪ್ಪ. ಇನ್ನು ನೀವು ಬೆಣ್ಣೆ ಎಲ್ಲಿಂದ ಬಂತು ಅಂತ ಅನ್ಸ್ಕೋಬೇಡಿ. ಅಂದ್ರೆ ನನ್ನ ಹಿಂದಿನ ವ್ಲಾಗಲ್ಲಿ ನಾನು ಬೆಣ್ಣೆ ಯಾವ ರೀತಿ ಮಾಡ್ಕೋಬಹುದು ಅಂತ ತೋರಿಸ್ಕೊಟ್ಟಿದ್ದೇನೆ. ನೀವು ನೋಡ್ಲಿಲ್ಲ ಅಂದ್ರೆ ಅದನ್ನ ಹೋಗಿ ನೋಡ್ಕೋಬಹುದು. ನಂತರ ಅದರಿಂದ ಬೆಣ್ಣೆಯಿಂದ ತುಪ್ಪ ಹೇಗೆ ಮಾಡೋದು ಅಂತ ಇಲ್ಲಿ ತೋರಿಸ್ಕೊಟ್ಟಿದ್ದೇನೆ. ಈ ವ್ಲಾಗನ್ನ ನೋಡಿದ್ರಲ್ಲ, ಇನ್ನು ನಿಮ್ಗೆ ಹೊಸ ವ್ಲಾಗ್ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.